ನಟ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಜಾಮೀನು ಬಳಿಕ ಮೈಸೂರಿಗೆ ಹೋಗಲು ಕೋರ್ಟ್ ಅನುಮತಿಯನ್ನ ಕೂಡ ಕೇಳಿದ್ರು. ನಟ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಜಾಮೀನು ಬಳಿಕ ಮೈಸೂರಿಗೆ ಹೋಗಲು ಕೋರ್ಟ್ ಅನುಮತಿಯನ್ನ ಕೂಡ ದರ್ಶನ್ ರವರು ಕೇಳಿದ್ರು. ಅನುಮತಿ ಪಡೆದು ಮೈಸೂರಿನಲ್ಲಿ ಏನ್ ಮಾಡ್ತಾರೆ, ದರ್ಶನ್ ರವರ ದಿನಚರಿ ಹೇಗಿರುತ್ತೆ, ಯಾರನ್ನೆಲ್ಲ ಮೀಟ್ ಮಾಡ್ತಾರೆ, ಯಾರೆಲ್ಲ ದಚ್ಚು ಭೇಟಿಗೆ ಬರ್ತಾರೆ, ದರ್ಶನ್ ರವರ ಭೇಟಿಗೆ ಬರ್ತಾರೆ ಎಂದು ದರ್ಶನ್ ಪ್ರತಿ ಹೆಜ್ಜೆಯ ಮೇಲೆಯೂ ಪೊಲೀಸರು ಇದೀಗ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ನಟ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಪೊಲೀಸರು ಇದೀಗ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಜಾಮೀನು ಬಳಿಕ ಮೈಸೂರಿಗೆ ಹೋಗಲು ಕೋರ್ಟ್ ಅನುಮತಿಯನ್ನ ಕೂಡ ದರ್ಶನ್ ರವರು ಕೇಳಿದ್ರು. ಅನುಮತಿಯನ್ನ ಪಡೆದು ಮೈಸೂರಿನಲ್ಲಿ ದರ್ಶನ್ ರವರು ಏನೇನ್ ಮಾಡ್ತಾರೆ, ಅವರ ದಿನಚರಿ ಹೇಗಿರುತ್ತೆ, ಯಾರನ್ನೆಲ್ಲ ಮೀಟ್ ಮಾಡ್ತಾರೆ, ಅವರನ್ನ ಮೀಟ್ ಮಾಡಲು ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಪೊಲೀಸ್ನವರು ತಿಳ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲದರ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ದರ್ಶನ್ ರವರಿಗೆ ಏನು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಒಂದು ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಲಾಗಿತ್ತು. ನಂತರ ಸಿ.ವಿ. ನಾಗೇಶ್ ರವರು ಅವರ ಪರ ವಕೀಲರು ಏನಿದ್ರು, ಸಿ.ವಿ. ನಾಗೇಶ್ ರವರು ಒಂದು ವಾದವನ್ನ ಕೂಡ ಮಂಡಿಸಿದ್ರು. ದರ್ಶನ್ ರವರಿಗೆ ಬೆನ್ನು ನೋವು ಇರೋದ್ರಿಂದ ಸರ್ಜರಿ ಮಾಡಿಸೋದು ಅಗತ್ಯ ಆಗಿದೆ, ಅದರಿಂದ ಅವರಿಗೆ ಸರ್ಜರಿ ಮಾಡಿಸಲೇಬೇಕು, ಅವರಿಗೆ ಜಾಮೀನನ್ನ ಕೊಡಿಸಿ ಎನ್ನುವ ಮನವಿಯನ್ನ ಮಾಡಿದ್ರು. ದರ್ಶನ್ ಪ್ರತಿ ಹೆಜ್ಜೆಯ ಮೇಲೆಯೂ ಪೊಲೀಸರು ಇದೀಗ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಜಾಮೀನಿಗೆ ಕೊಕ್ಕೆ ಬೀಳೋ ಸಾಧ್ಯತೆ ಇದೆ. ಸಾಕ್ಷಿಗಳು ರೇಣುಕಾ ಕುಟುಂಬಸ್ಥರ ಭೇಟಿ ಮಾಡ್ತಾರಾ ದರ್ಶನ್ ರವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ವೇಳೆ ಭೇಟಿ ಮಾಡಿದ್ರೆ ಅದರಿಂದ ಇನ್ನೂ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸದ್ಯ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಗೆ ಅನುಮತಿ ಕೋರಿ ತನಿಖಾಧಿಕಾರಿಗಳಿಂದ ಪತ್ರವನ್ನ ಬರೆಯಲಾಗಿದೆ. ದರ್ಶನ್ ಪ್ರತಿ ಹೆಜ್ಜೆಯ ಮೇಲೆಯೂ ಪೊಲೀಸರು ಇದೀಗ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಜಾಮೀನಿಗೆ ಕೊಕ್ಕೆ ಬೀಳುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಸಾಕ್ಷಿಗಳು ಇದಾದ ಮೇಲೆ ರೇಣುಕಾಸ್ವಾಮಿ ಅವರ ಕುಟುಂಬವನ್ನ ಭೇಟಿ ಮಾಡ್ತಾರಾ ದರ್ಶನ್ ರವರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ವೇಳೆ ಭೇಟಿ ಮಾಡಿದ್ರೆ ಇದರಿಂದ ಇನ್ನೂ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಾಕ್ಷಿ ನಾಶ ಏನಾದ್ರೂ ಮಾಡ್ತಾರಾ, ಯಾಕಂದ್ರೆ ಮುಂಚೆನೆ ಜಾಮೀನು ಕೊಡಬೇಕಾದ್ರೆ ಕೋರ್ಟ್ ಒಂದು ಆದೇಶವನ್ನ ಕೂಡ ನೀಡಿದೆ, ಒಂದು ವಾರ್ನಿಂಗ್ ಅನ್ನ ಕೂಡ ನೀಡಿದೆ. ಯಾವುದೇ ಕಾರಣಕ್ಕೂ ಸಾಕ್ಷಿ ನಾಶವನ್ನ ಮಾಡಬಾರ್ದು ಎನ್ನುವ ವಾರ್ನಿಂಗ್ ಅನ್ನ ಕೂಡ ನೀಡಿದೆ. ಆ ಹಿನ್ನೆಲೆಯಲ್ಲಿ ಅವರೇನಾದ್ರೂ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರಾ, ಭೇಟಿ ಮಾಡಿ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಏನಾದ್ರೂ ಮಾಡ್ತಾರಾ ಎಂದು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಜೊತೆಗೆ ಅವರೇನಾದ್ರೂ ಭೇಟಿ ಮಾಡಿ ಏನಾದ್ರೂ ಅದನ್ನ ನಾಶ ಮಾಡಿದ್ರೆ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇಲಾಖೆ ಅನುಮತಿಗೆ ಕಾಯ್ತಾ ಇರೋ ಬೆಂಗಳೂರು ಪೊಲೀಸರು ಇಷ್ಟು ದಿನ ಸೆಷನ್ ಇದ್ದ ಕಾರಣ ಅಧಿಕಾರಿಗಳು ಇಲ್ಲದೆ ವಿಳಂಬ ಕೂಡ ಆಗಿತ್ತು. ಹೀಗಾಗಿ ಸೆಷನ್ ಮುಗಿದಿದ್ದೇ ತಡ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಬಹುತೇಕ ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ. ಪೊಲೀಸರು ಇಲಾಖೆ ಅನುಮತಿಗೆ ಕಾಯ್ತಾ ಇದ್ರು. ಬೆಂಗಳೂರು ಪೊಲೀಸರು ಇದೀಗ ಅನುಮತಿಯನ್ನ ಕೂಡ ಕೋರಿದ್ರು. ಅವರು ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಆರೋಪಿಗಳನ್ನ ಬಂಧಿಸಲಾಗಿದೆ. ಆ ಆರೋಪಿಗಳನ್ನ ಈಗಾಗಲೇ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ನಂತರ ಎಲ್ರಿಗೂ ಕೂಡ ಇದೀಗ ಜಾಮೀನು ಕೂಡ ಮಂಜೂರಾಗಿದೆ.